ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಜೇವರ್ಗಿಯಲ್ಲಿ ಕಸದ ರಾಶಿ, ದುರ್ವಾಸನೆ ತೀವ್ರ. ಪುರಸಭೆ ಅಧಿಕಾರಿಗಳ ವಿರುದ್ಧ ಬಸವೇಶ್ವರ ನಗರ ನಿವಾಸಿಗಳ ಆಕ್ರೋಶ. PNCIB ನ್ಯೂಸ್, ಜೇವರ್ಗಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಸವೇಶ್ವರ ನಗರ, ಶಾಂತಿನಗರ, ಲಕ್ಕಪ್ಪ ಲೇಔಟ್, ಕಾಜಾ ಕಾಲೋನಿ ಸೇರಿದಂತೆ ಹಲವು ವಾರ್ಡುಗಳಲ್ಲಿ ಸ್ವಚ್ಛತೆ ಸಮಸ್ಯೆ ತೀವ್ರಗೊಂಡಿದೆ. ಓಣಿಗಳಲ್ಲಿ ಕಸದ ರಾಶಿಗಳು ಗುಡ್ಡೆಯಾಗಿದ್ದು, ಚರಂಡಿಗಳಲ್ಲಿ ನೀರು ನಿಂತು ದುರ್ವಾಸನೆ ವ್ಯಾಪಕವಾಗಿ ಹರಡುತ್ತಿದೆ. ಇದರಿಂದ ಸ್ಥಳೀಯರು ಮೂಗು ಮುಚ್ಚಿಕೊಂಡೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ಪ್ರದೇಶದ ಕಂಬಗಳಲ್ಲಿ ಇರುವ ಬೀದಿ ದೀಪಗಳ ಸಮಸ್ಯೆಯೂ ಮುಂದುವರಿದಿದ್ದು, ಲೈಟ್ಗಳನ್ನು ಸರಿಪಡಿಸಲು ಪುರಸಭೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ಈ ಕುರಿತು ಪುರಸಭೆ ಸದಸ್ಯೆ ಶಕೀಲಾ ಬೇಗಂ ಅವರ ಪತಿ ಮೊಹಮ್ಮದ್ ಸಲೀಂ ಕೂಡ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪ್ರದೇಶದ ನಿವಾಸಿಗಳು ಅನೇಕ ಬಾರಿ ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಮಸ್ಯೆಗೆ ಪರಿಹಾರ ಸಿಗದೆ ಜನಜೀವನ ದುಸ್ತರವಾಗಿದೆ. ಕಸದ ವಿಲೇವಾರಿ ಹಾಗೂ ಚರಂಡಿ ಶುದ್ಧೀಕರಣದಲ್ಲಿ ನಿರ್ಲಕ್ಷ್ಯದಿಂದ ರೋಗರಾಯಿ ಹರಡುವ ಭೀತಿ ಕೂಡ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ನಿವಾಸಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸಮಸ್ಯೆಯನ್ನು ಶೀಘ್ರ ಪರಿಹರಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. कंप्लेंट देके कितना दिन हुआ? आप दिए थे ना 10 बार 20 बार हुआ कंप्लेंट. देखे क्या भी निकालना कहीं को निकालना छुपो, यहाँ तकलीफ हो रही गाड़ी जाने आने. कौन मेंबर है उनको बात करेंगे हमें. यहाँ बोलो खाजा कॉलोनी को कौन है यहाँ के मेंबर है. म्यूनसिपालिटी को वो बोले कंप्लेंट. म्यूनसिपालिटी क्या करती है, वो झांटा नहीं काटती हो. ये कहीं को निकालने जाना है, वह सरहद नहीं निकालना. हमारा तकलीफ हो रही भाई है.